ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರುವ ಚಿಕ್ಕಮಗಳೂರಿನ ಪ್ರಸಿದ್ಧ ಹೊರನಾಡು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಶರನ್ನವರಾತ್ರಿಗೆ ಭರದ ಸಿದ್ಧತೆ ನಡೆದಿದೆ. ನವರಾತ್ರಿ ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಕಾ ಹೋಮ ಜೊತೆಗೆ ಶ್ರೀ ಕ್ಷೇತ್ರದ ಧರ್ಮಕರ್ತರಾದ ಜಿ ಭೀಮೇಶ್ವರ ಜೋಶಿಯವರ ಪಟ್ಟಾಭಿಷೇಕೋತ್ಸವ ಸೇರಿದಂತೆ ಶ್ರೀ ಮಾತಾ ಪ್ರಶಸ್ತಿ ಒಳಗೊಂಡು ಈ ಬಾರಿ 15 ದಿನಗಳ ಕಾಲ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನಡೆಯಲಿದೆ. ವಿಶ್ವಾವಸುನಾಮ ಸಂವತ್ಸರದ ಆಶ್ವೀಜ ಮಾಸ ಶುಕ್ಲಪಕ್ಷ ಪ್ರತಿಪದೆಯಿಂದ ತ್ರಯೋದಶಿಯವರೆಗೆ ಅವಳ ಸನ್ನಿಧಿಯಲ್ಲಿ ಶರನ್ನವರಾತ್ರ ಮಹೋತ್ಸವ, ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹೋಮ ಹಾಗೂ ಧರ್ಮಕರ್ತರ ಪಟ್ಟಾಭಿಷೇಕೋತ್ಸವದ ಅಂಗವಾಗಿ ಶ್ರೀಮಾತಾ ಪ್ರಶಸ್ತಿ ಮತ್ತು ಜೀವಭಾವ ಕಾರ್ಯಕ್ರಮಗಳ ಹಾಗೂ ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂಥ ಕಾರ್ಯಕ್ರಮ 22/9/2025ರಿಂದ 5/10/2025 ಜಗನ್ಮಾತೆಯ ಸನ್ನಿಧಿಯಲ್ಲಿ ಸಂಪನ್ನಗೊಳ್ತಾ ಇದೆ. ಇದೇ ಸೆಪ್ಟೆಂಬರ್ 22ರಿಂದ ನವರಾತ್ರಿ ಉತ್ಸವಗಳು ಆರಂಭಗೊಳ್ಳಲಿದ್ದು ನಿತ್ಯ ಜಗನ್ಮಾತೆಗೆ ವಿವಿಧ ಅಲಂಕಾರಗಳನ್ನು ಮಾಡಲಾಗುವುದು. ವಿಶೇಷವಾಗಿರ್ತಕ್ಕಂಥದ್ದು ಮೊದಲನೇ ದಿವಸ ಹಂಸಾರೂಢ ಸರಸ್ವತಿ, ಎರಡನೇ ದಿವಸ ಗಜಾರೂಢ ಬ್ರಹ್ಮಚಾರಿಣಿ, 3 ದಿವಸ ಸಿಂಹಾರೂಢ ಚಂದ್ರಘಂಟ, 4ನೇ ದಿವಸ ಮೃಗಾರೂಢ ಕೂಷ್ಮಾಂಡ, ಹಾಗೆ ಮಕರಾರೂಢ ಸ್ಕಂದಮಾತ, ಮಯೂರಾರೂಢ ಕಾತ್ಯಾಯಿನಿ, ಅಶ್ವಾರೂಢ ಗೌರಿ ಮತ್ತು ವೃಷಭಾರೂಢ ತ್ರಿಮೂರ್ತಿ, ಸಿಂಹಾರೂಢ ಸಿದ್ಧಿದಾತ್ರಿ, ಆ ನಂತರದಲ್ಲಿ ವಿಜಯದಶಮಿ. ಅಲ್ಲದೆ ಪ್ರತಿದಿನ ದೇವಾಲಯದ ಆವರಣದಲ್ಲಿ ಗೀತಗಾಯನ, ನೃತ್ಯ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಕೂಚುಪುಡಿ ವೈಭವ ನಡೆಯಲಿದೆ. ಮಹಾತಾಯಿಯ ಸನ್ನಿಧಿಯಲ್ಲಿ ಈ ಒಂದು ಸಪ್ತಶತಿ ಪಾರಾಯಣ, ವೇದ ಪಾರಾಯಣ, ಸುಂದರಕಾಂಡ ಪಾರಾಯಣ, ವಿವಿಧ ಪಾರಾಯಣಗಳು ಮತ್ತು ದುರ್ಗಾ ಸಪ್ತಶತಿ ಪುರಾಣ ಪ್ರವಚನ ಕಾರ್ಯಕ್ರಮಗಳು, ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡ ಕಾರ್ಯಕ್ರಮ ಸಂಪನ್ನವಾಗ್ತದೆ. ದ್ವಾದಶಿ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಹಿಂದಿನ ನಡ್ಕೊಂಡು ಬಂದಿರತಕ್ಕಂಥ ಶ್ರೀಮನ್ ಮಹಾಚಂಡಿಕಾ ಹೋಮ ಸಂಪನ್ನವಾಗ್ತದೆ. ಅಭಿಷೇಕಾದಿ ಪೂಜಾದಿಗಳನ್ನು ನಡೆಸಿ ಅವತ್ತು ಬಹಳ ಕಷ್ಟದಲ್ಲಿ ಸಮಾಜವನ್ನು ಸಂರಕ್ಷಿಸ್ತಕ್ಕಂಥ, ಸಮಾಜಕ್ಕೆ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೆ ಒಂದು ಸಂಸ್ಥೆಯನ್ನು ಗುರುತಿಸಿ ಅವರಿಗೆ ನಾವು ಜೀವಭಾವ ಕಾರ್ಯಕ್ರಮದ ಅಂಗವಾಗಿ ಶ್ರೀಮಾತಾ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಶ್ರೀ ಕ್ಷೇತ್ರದಲ್ಲಿ ಅಂತಿಮ ಸಿದ್ಧತೆಗಳು ನಡೆಯುತ್ತಿದ್ದು, ದೇವಸ್ಥಾನದ ಸಿಬ್ಬಂದಿ ಹಾಗೂ ಭಕ್ತರು ಹೂವಿನ ಅಲಂಕಾರಗಳನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ.